ಜೂನಿಯರ್ ಉಪೇಂದ್ರ ಅವರೇ, ಹಾಂ ನಮಸ್ಕಾರ ಹೇಳಿ, ಸರ್. ಯಾವ ಊರಿಂದ ಬಂದಿರಿ ನೀವು? ನಾವು ನಮ್ಮೂರು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಕಪ್ಪಗಳೆಲೆ ಅಂತ ಒಂದೂರು. ಆಲ್ಮೋಸ್ಟ್ ಉಪೇಂದ್ರ ಅವ್ರ ಸಿನಿಮಾ ಆಗಲಿ ರಿಲೀಸ್ ಆದಾಗ ಮತ್ತೆ ಅವ್ರ ಬರ್ಡೇಗೆ ಆಗಲಿ ಈ ಥರ ಒಂದು ವೇಷ ಹಾಕೊಂಡು ಬರ್ತೀರಿ. ಎಷ್ಟು ಖುಷಿ ಕೊಡುತ್ತೆ ಆ ಒಂದು ವೇಷ ನಿಮಗೆ? ಚೆನ್ನಾಗಿ ಖುಷಿ ಕೊಡೋದು ಸರ್. ಎಲ್ಲ ಅಭಿಮಾನಿ ಜನ ಎಲ್ಲ ಫೋಟೋ ತಗೋತವ್ರೆ. ಎಲ್ಲ ಒಂಥರ ನಮ್ಮ ಬಾಸ್ ಫೋಟೋ ಇಟ್ಕೊಂಡು ನಂಗೆ ಒಂಥರ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅವರು ದೊಡ್ಡವರು, ಏನೋ ಅವ್ರು ಸ್ವಲ್ಪನೂ ಒಂದು ಉಗುರು ಅಷ್ಟೇನೆ ಸರ್. ಎಲ್ಲ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ನನಗೂ ಖುಷಿ ಆಗುತ್ತೆ. ಇವತ್ತು ರಕ್ತ ಕಾಶ್ಮೀರ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದರೆ ತುಂಬ ವರ್ಷ ಹಿಂದೆನೇ ಬರಬೇಕಾಗಿತ್ತು ಸಿನಿಮಾ. ಸೊ ಇವತ್ತು ಬಿಡುಗಡೆ ಆಗ್ತಿದೆ. ಏನು ಹೇಳ್ತೀರಾ ಅಂದರೆ ಇದರಲ್ಲಿ ಕೂಡ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹಿರಿಯ ಕಲಾವಿದರೆಲ್ಲ ನಡೆಸಿದ್ದಾರೆ. ಹೇಳಿ ಅದ್ರ ಬಗ್ಗೆ ಎಲ್ಲ. ರಕ್ತ ಕಾಶ್ಮೀರದ ಒಳ್ಳೆ ಚೆನ್ನಾಗಿದೆ ಪಿಕ್ಚರು, ನೋಡ್ಬೇಕು. ದೊಡ್ಡವರು ನಮ್ಮ ದೊಡ್ಡ ಬಾಸ್ ಎಲ್ಲ ಮಾಡ್ಯವ್ರೆ. ಅದು ನೋಡ್ಬೇಕು. ತುಂಬ ವರ್ಷದಿಂದ ಕಾಯ್ತಾಯಿದ್ದೀವಿ ನಾವು. ನಿನ್ನೆ ಮೊನ್ನೆ ಎಲ್ಲ ನೋಡಿದೆ, ಎಲ್ಲಿ ಕಟ್ಔಟ್ ಆಗ್ತಾರೆ ಅಂತ ಭಾರಿ ಕುತೂಹಲದಿಂದ ನೋಡ್ಕೋದೆ. ಅಂದ್ರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದಿದ್ದೆ. 6 ಗಂಟೆಗೆ ಬಂದ್ಬಿಟ್ಟು 10 ಗಂಟೆ ಶೋ ಅಂದರು. ಅದಕ್ಕೋಸ್ಕರ ಮತ್ತೆ ಪುನಃ ವಾಪಸ್ ಹೋಗ್ಬಿಟ್ಟು ಮತ್ತೆ ಬಂದೆ. ನೀವು ನೋಡ್ಬೇಕು ಸರ್. ದೊಡ್ಡ ಅಂಬರೀಷ್ ಅಣ್ಣವರು, ಜಗದೀಶ್ ಅಣ್ಣವರು, ವಿಷ್ಣುವರ್ಧನ್ ಸರು, ನಮ್ಮ ಪುನೀತ್ ರಾಜ್ಕುಮಾರ್ ಸರು, ಎಲ್ಲರೂ ಪ್ರತಿಯೊಬ್ಬರು, ದರ್ಶನ್ ಸರು, ಮತ್ತು ಅಲ್ಲಿಂದ ರಮೇಶ್ ಸರು, ಪ್ರತಿಯೊಬ್ಬರು ಮಾಡಿದ್ದಾರೆ. ಅವರೆಲ್ಲ ಎಷ್ಟು ನೋಡಿದ್ರೂ ಕಮ್ಮಿನೇ ಸರ್. ಇವಾಗ ಈ ಥರದ್ದೊಂದು ಎಲ್ಲ ಜೊತೆಲಿರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗಿನ ಒಂದು ಫ್ಯಾನ್ಸ್ ಅವರು ಅದು ಇದು ಅಂತ ಹೇಳ್ತಾರೆ. ಈ ಥರ ಉದಾಹರಣೆಗೆ ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಇದನ್ನ ನೋಡಿದ್ರೆ ಫ್ಯಾನ್ಸ್ ಪಾಲವರು ಇದ್ರ ನೋಡಿದ್ರೆ ಒಳ್ಳೆ ಖುಷಿ ಅನ್ನಿಸ್ತದಣ್ಣ. ಎಲ್ಲ ಒಗ್ಗಟ್ಟಾಗಿ ಹಿಂಗೆ ಇರಬೇಕು. ನಮ್ಮದು ಅಂತೇಳಿ ಎಲ್ಲ ಏನು ಹೊತ್ಕೋಗೋದಿಲ್ಲ. ಬರೋದೆಲ್ಲ ಹೊತ್ಕೋಗೋದಿಲ್ಲ. ಇರೋದು 2 ದಿವಸ ಎಲ್ಲರೂ ಚೆನ್ನಾಗಿರಬೇಕು. ಅದೇ ನನ್ನ ಆಸೆ ಸರ್. ಎಸ್ ಸರ್, ಓಕೆ ಓಕೆ ಸರ್.